ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಿರೋರೆಲ್ಲರಿಗೂ, ನನ್ನ ವೀಡಿಯೋ ನೋಡ್ತಿರೋರಿಗೆ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಿರೋರಿಗೆಲ್ಲರಿಗೂ ಶೇರ್ ಮಾಡಿ, ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರ್ತೋಗ್ಬೇಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಇವತ್ತು ನಾನು ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ವೋಟಿಂಗ್ ರಿಸಲ್ಟ್ಸ್. ನಿನ್ನೆಗೂ ಇವತ್ತಿಗೂ ವೋಟಿಂಗ್ ಪೊಸಿಷನ್ ತುಂಬ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಪೊಸಿಷನಲ್ಲಿ ಮುಂಚೆ ಬಂದುಬಿಟ್ಟು ಡ್ರೋನ್ ಪ್ರತಾಪ್ ಅವರು ಕಾನ್ಸ್ಟೆಂಟಾಗಿ ಕ್ಯಾರಿ ಮಾಡ್ತಾಯಿದ್ರು. ಬಟ್ ಈಗ ಆಚೆ ಕಡೆ ನ್ಯೂಸ್ ಬರ್ತಿರೋದಂದರೆ ಪ್ರತಾಪ್ ಅವರು ತುಂಬ ಲೀಸ್ಟ್ ಇದ್ದಾರೆ ಅಂತ. ನಾನು ವೋಟಿಂಗ್ ರಿಸಲ್ಟ್ಸ್ ಇದು ಡೀಟೇಲ್ಸ್ನ ಕೊಡೋದು, ನನಗೆ ಯಾರು ಥರ್ಡ್ ಪಾರ್ಟಿಯವ್ರು ಯಾರು ಬಂದು ನನಗೆ ಇನ್ಫಾರ್ಮ್ ಮಾಡಲ್ಲ. ಡಿಫ್ರೆಂಟ್ ಯೂಟ್ಯೂಬ್ ಚಾನಲ್ಸ್ನ ನೋಡಿ ಆವ್ರೇಜ್ ತೊಗೊಂಡು ಯಾವ್ಯಾವ ಚಾನಲಲ್ಲಿ ಏನೇನು ನ್ಯೂಸ್ ಹೋಗ್ತಾ ಇದೆ ಅಂತ ನೋಡಿಬಿಟ್ಟೆ ನಾನು ಈ ವಿಡಿಯೋ ಮಾಡೋದು. AK ಸ್ಟುಡಿಯೋ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅವ್ರ ವೋಟಿಂಗ್ ರಿಸಲ್ಟ್ಸ್ ಏನಲ್ಲ, ಬಟ್ ಅವರು ಅನಲೈಸಿಸ್ ಮಾಡ್ತಾರೆ. ಅವರು ಬೆಳಗ್ಗೆ ಒಂದು ವಿಡಿಯೋ ಮಾಡಿದರು ದಟ್ ಪ್ರತಾಪ್ ಅವರು ಲೀಸ್ಟ್ ಪೊಸಿಷನಲ್ಲಿ ಇದ್ದಾರೆ ಅಂತ. ಅದು ಕೂಡ ನಿಜ. ನಾನು ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಯೂಟ್ಯೂಬ್ ಚಾನಲಲ್ಲಿ ನೋಡಿದಾಗ ಡಿಫ್ರೆಂಟ್ ಪೊಸಿಷನಲ್ಲಿ ಇದ್ದಾರೆ. ನಿನ್ನೆಗೂ ಇವತ್ತಿಗೂ ವೋಟಿಂಗ್ ಪೊಸಿಷನ್ ತುಂಬ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಪೊಸಿಷನಲ್ಲಿ ಮುಂಚೆ ಪ್ರತಾಪ್ ಅವರಿದ್ದರು, ಆದರೆ ಇವಾಗ ಬಂದುಬಿಟ್ಟು ವರ್ತೂರ್ ಸಂತೋಷ್ ಅವರಿದ್ದಾರೆ ಫಸ್ಟ್ ಪೊಸಿಷನಲ್ಲಿ ಅಂತ ಹೇಳೋಕ್ಕಾಗ್ತಾಯಿದೆ. ನಾನು ಹೇಳೋಕ್ಕೆ ಇದ್ರ ಬಗ್ಗೆ ಏನು ಇಷ್ಟಪಡ್ತೀನಿ ಅಂದರೆ, ವರ್ತೂರ್ ಸಂತೋಷ್ ಅವ್ರಿಗೆ ಜನ ಏನು ಕೋಟ್ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅಟ್ಲೀಸ್ಟ್ ಸಿಂಪತಿ ಬರ್ತಾ ಇದೆಯಾ, ಎಲ್ಲರೂ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರಾ, ಹಂಗಾದ್ರೂ ಅವ್ರಿಗೆ ಓಟ್ ಬೀಳ್ತಿದೆಯಾ ಅಂದರೆ ಅವ್ರಿಗೆ ಸಿಂಪತಿ ತೋರ್ಸೋಕೆ ಅವ್ರು ಯಾರ ಹತ್ರನೂ ಮಾತಾಡೋಕ್ಕೆ ಹೋಗಲ್ಲ. ಮನೆಯಲ್ಲಿ ಯಾವಾಗಲೂ ಬೀನ್ ಬ್ಯಾಗಲ್ಲಿ ಕೂತ್ಕೊಂಡಿರೋದು ಬಿಟ್ಟರೆ ಅವ್ರು ಇನ್ನೇನು ಮಾಡಲ್ಲ. ಇನ್ನೇನಾದರೂ ಆಟ ಆಡ್ತಾರಾ, ಆಟನೂ ಆಡಲ್ಲ. ಅವ್ರು ಅಕಸ್ಮಾತ್ ಗೆದ್ದರು ಅಂದರೆ ಓಕೆ ನನಗೆ ಬಂತು ಅಂತಾರೆ. ಚಾನ್ಸ್ ಕೊಡಲಿಲ್ಲ ಅಂದರೆ ಅದೇ ಬೇಡ ಬಿಡು, ನನಗೆ ಆಚೆರೋರು ಗೆಲ್ಲಿಸ್ತಾರೆ ಅಂತ ಅಂತಾರೆ. ಅವ್ರಿಗೇನು ವೋಟ್ ಮಾಡ್ತಾ ಇದ್ದಾರೆ ಜನ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಅದು ಫಸ್ಟ್ ಪೊಸಿಷನಲ್ಲಿ ಇಟ್ಟಿದ್ದಾರೆ. ಅವ್ರಿಗೆ ವೋಟ್ ಮಾಡೋದ್ರಿಂದ ಅವ್ರಿಗೆ ಲಾಭ ಆಗ್ಬೋದೇನೋ ಫ್ರೆಂಡ್ಸ್, ಬಟ್ ಅದರಿಂದ ಚೆನ್ನಾಗಿ ಆಡ್ತಿರೋ ತುಂಬ ಪಾರ್ಟಿಸಿಪೆಂಟ್ಸ್ಗೆ ತುಂಬ ಅನ್ಯಾಯ ಆಗುತ್ತೆ. ಇದು ನೀವು ತಲೆಯಲ್ಲಿ ಇಟ್ಕೋಬೇಕು. ಅನ್ಯಾಯ ಅಂದರೆ ಯಾವ ವ್ಯಕ್ತಿ ತುಂಬ ಮೆಂಟಲಿ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಆಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾನೋ ಆ ವ್ಯಕ್ತಿಗೆ ಮಾತ್ರನೇ ಟ್ರೋಫಿ ವ್ಯಾಲ್ಯೂ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಯಾರಿಗಾದರೂ ವೋಟ್ ಮಾಡಬೇಕಾದ್ರೆ ಅವತ್ತು ಯಾರು ಚೆನ್ನಾಗಿ ಆಡಿರ್ತಾರೆ ನೋಡಿ ಅನಾಲಿಸಿಸ್ ಮಾಡಿ ವೋಟ್ ಮಾಡಿ. ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಅಂತ ಎಲ್ಲ ಇಟ್ಕೊಂಡು ವೋಟ್ ಮಾಡಬೇಡಿ. ಯಾಕಂದರೆ ಬಿಗ್ ಬಾಸ್ ಯಾವತ್ತೂ ಫ್ಯಾನ್ ಬೇಸ್ ಮೇಲೆ ವಿನ್ ಆಗಬಾರ್ದು, ಯಾವ ವ್ಯಕ್ತಿತ್ವದ ಮೇಲೆ ವಿನ್ ಆಗಬೇಕು ಅಂತ ನಾನು ಹೇಳ್ತೀನಿ. ಇನ್ನು ಸೆಕೆಂಡ್ ಪೊಸಿಷನ್ಗೆ ಬಂದರೆ ಕಾರ್ತಿಕ್ ಮಹೇಶ್ ಅವರಿದ್ದಾರೆ. ಕಾನ್ಸ್ಟೆಂಟಾಗಿ ಅವ್ರ ಪೊಸಿಷನ್ ಅವ್ರು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರಿಗೆ ಡೇ ಒನ್ನಿಂದನೂ ವೋಟಿಂಗ್ ಚೆನ್ನಾಗೇ ಇದೆ ಮತ್ತು ಚೆನ್ನಾಗಿ ಕೂಡ ಆಟಾಡ್ತಿದ್ದಾರೆ. ಬಟ್ ಅಗೇನ್ ಬಿಗ್ ಬಾಸ್ ಟೀಮ್ ಸ್ವಲ್ಪ ನೆಗೆಟಿವಿಟಿ ಅವ್ರ ಮೇಲೂ ಕೂಡ ಬರೋಂಗೆ ಮಾಡ್ತು. ಯಾಕಂದರೆ ಎಲ್ಲ ಎಡಿಟಿಂಗ್ ಅಲ್ವಾ, ದಟ್ ಹುಡುಗಿರ ಮೇಲೆ ಜಲ್ಪುರ್ಕ ಅಂತೆಲ್ಲನೂ ಸ್ವಲ್ಪ ನ್ಯೂಸೆನ್ಸ್ ಬಂತು. ಬಟ್ ಇದು ಯಾರೂ ನಂಬೇಡಿ ಫ್ರೆಂಡ್ಸ್, ಎಲ್ಲ ಎಡಿಟಿಂಗಲ್ಲಿ ಹೋಗುತ್ತೆ. ನೀವು ಫಸ್ಟಿಂದನೂ ನೋಡಿರ್ತೀರ ಕಾರ್ತಿಕ್ ಮಹೇಶ್ ಅವ್ರ ಆಟ ಹೆಂಗಿತ್ತು ಅಂತ. ಸೊ ನಿಮಗೆ ಯಾರು ಚೆನ್ನಾಗಿ ಆಡ್ತಾರೆ ಅನಿಸುತ್ತೋ ಅವ್ರಿಗೆ ವೋಟ್ ಮಾಡೋದು ಮಾತ್ರ ನಿಲ್ಲಿಸಬೇಡಿ, ಅವರಿಗೆ ವೋಟ್ ಮಾಡ್ತಾಯಿರಿ. ಮತ್ತು ಥರ್ಡ್ ಪೊಸಿಷನಲ್ಲಿ ಬಂದುಬಿಟ್ಟು ನಮ್ಮ ತುಕಾಲಿ ಸಂತೋಷ್ ಅವರಿದ್ದಾರೆ. ತುಕಾಲಿ ಸಂತೋಷ್ ಅವ್ರು ನಿಜವಾಗ್ಲೂ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಟು ಸ್ಟೇ ಇನ್ ಬಿಗ್ ಬಾಸ್ ಅಂತ ಹೇಳ್ಬೋದು. ಅವ್ರು ಇರಲಿಲ್ಲ ಅಂದರೆ ಸಪ್ಪೆ ಆಗಿರೋದೇನೋ ಬಿಗ್ ಬಾಸ್. ಸೊ ಅವ್ರಿಗೆ ಥರ್ಡ್ ಪೊಸಿಷನ್ ನನ್ನ ಪ್ರಕಾರ ಅವ್ರು ಡಿಸರ್ವಿಂಗ್ ಅಂತಲೇ ಅನಿಸುತ್ತೆ. ಇನ್ನು ಫೋರ್ತ್ ಪೊಸಿಷನಲ್ಲಿ ಮತ್ತು ಫಿಫ್ತ್ ಪೊಸಿಷನಲ್ಲಿ ಪ್ರತಾಪ್ ಮತ್ತು ಮೈಕಲ್ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ. ಅದು ನನಗೆ ಗೊತ್ತಿಲ್ಲ ಪ್ರತಾಪ್ ಅವ್ರದ್ದು ಅದು ಹೆಂಗೆ ಸಡನ್ನಾಗಿ ಫಿಫ್ತ್ ಪೊಸಿಷನಿಗೆ ಲೀಸ್ಟಾಗಿ ಬಂದುಬಿಡ್ತಾರೆ ಅಂತ. ಆವ್ರೇಜ್ ತೊಗೊಂಡ್ರು ಕೂಡ ಅವ್ರಿಗೆ ಸೆಕೆಂಡ್ ಪೊಸಿಷನ್ ಫಸ್ಟ್ ಪೊಸಿಷನ್ನೇ ಫಿಕ್ಸ್ ಆಗಿಬಿಡುತ್ತೆ. ಆದರೆ ಬಿಗ್ ಬಾಸ್ ಟೀಮಿಂದ ಇನ್ಫಾರ್ಮೇಷನ್ ಬಂದಿರೋದಂತೆ ಅದರ್ ಚಾನಲ್ಸ್ಗೆ ದಟ್ ಪ್ರತಾಪ್ ಇವಾಗ ಡೇಂಜರ್ ಝೋನಲ್ಲಿದ್ದಾರೆ, ಈ ವಾರ ಎಲಿಮಿನೇಟ್ ಕೂಡ ಆಗ್ಬೋದು. ಇಲ್ಲ ಅಂದರೆ ಅವ್ರನ್ನ ಮನೆಯಲ್ಲಿ ಆರೋಗ್ಯದ ಕಾರಣದಿಂದ ಆಚೆ ಕೂಡ ಕಳಿಸ್ಬಿಡ್ಬೋದು ಅಂತ ನ್ಯೂಸ್ ಬರ್ತಾ ಇದೆ. ಈ ಸಲ ಏನಾದರೂ ಪ್ರತಾಪಲ್ಲಿ ಉಳ್ಕೊಂಡ್ರೆ ಮೈಕಲ್ಗೆ ಇನ್ನೊಂದು ಚಾನ್ಸ್ ಸಿಗುತ್ತೆ. ಬಟ್ ಪ್ರತಾಪ್ ಅಂತ ಒಳ್ಳೆ ವ್ಯಕ್ತಿಗೆ ಅನ್ಯಾಯ ಆಗ್ಬಿಡುತ್ತೆ ಅನಿಸುತ್ತೆ. ಯಾಕಂದರೆ ಅವ್ರು ಒಳ್ಳೆ ರೀತಿಗೆ ಆಚೆ ಬಂದರೆ ಎಲ್ಲರೂ ಖುಷಿ ಪಡೋ ವಿಷಯನೇ. ಅಟ್ಲೀಸ್ಟ್ ಒಂದು ಸ್ವಲ್ಪ ಕಟ್ಟಸಿ ಆದರೂ ಉಳಿಯುತ್ತೆ. ಬಟ್ ಬಿಗ್ ಬಾಸ್ ಮನೆಯವರು ಸೂಸೈಡ್ ಮಾಡ್ಕೊಳ್ಳೋಕೆ ಹೊರಟಿದ್ರು. ಬಿಗ್ ಬಾಸ್ ಅವರು ಏನೋ ಕಾನ್ಷಿಯಸ್ನೆಸ್ಸಿಂದ ಒಬ್ಬ ವ್ಯಕ್ತಿ ಪ್ರಾಣ ಉಳಿಸಿದ್ದಾರೆ ಅಂತ ಎಲ್ಲ ನ್ಯೂಸ್ ಆಡ್ಕೊಳ್ತಾ ಇದ್ದಾರೆ. ಬಿಗ್ ಬಾಸ್ಗೆ ಒಳ್ಳೆ ಹೆಸರು ತೊಗೋಬೇಕು ಅಂದ್ಬಿಟ್ಟು ಪ್ರತಾಪ್ ಅಂತ ಒಳ್ಳೆ ವ್ಯಕ್ತಿಗೆ ಮತ್ತೆ ಇನ್ನೊಂದು ಮಸಿ ಬಳಿಯೋ ಎಲ್ಲ ಕಾರ್ಯಕ್ರಮನೂ ಬಿಗ್ ಬಾಸ್ ಅವರು ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಇದ್ರಿಗೆ ಈ ಎಲ್ಲ ನ್ಯೂಸು ಎಲ್ಲ ನೋಡಿದ್ಮೇಲೆ ನಿಮ್ಗೆ ಹೆಂಗೆ ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇದು ನನ್ನ ಅಭಿಪ್ರಾಯ. ಸೊ ನಿಮಗೆ ನನ್ನ ಅಭಿಪ್ರಾಯ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಬರಿಬೇಡಿ. ಥ್ಯಾಂಕ್ ಯು.